ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೊರಟಿದ್ವಿ. ಹಾಗೆ ನಿಮಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದು ನನ್ನ ಗಾಡಿ ಸ್ಕೂಟಿ. ಇದನ್ನು ತಗೊಂಡು ಸುಮಾರು 10 ವರ್ಷ ಆಯಿತು. ನನ್ನ ಒಂದು ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಈ ಗಾಡಿ. ಹಾಗೆ ಇದು ನಮ್ಮ ಮನೆಯವ್ರದ್ದು ಬುಲೆಟ್. ಇದನ್ನು ತಗೊಂಡು ಒಂದು 3 ಇಯರ್ಸ್ ಆಯಿತು, 4 ಇಯರ್ಸ್ ಆಯಿತು ಅಂದ್ಕೊತೀನಿ. ಹಾಗೆ ಇದು ಕಾರ್ ಒಂದೇ. ಇದನ್ನು ತಗೊಂಡು 2 ಇಯರ್ಸ್ ಆಗಿದೆ. ಇಷ್ಟೇ ವೆಹಿಕಲ್ಸ್ ನಮ್ಮ ಮನೇಲಿ ಇರೋದು. ನನ್ನ ಗಾಡಿ ಒಂದು, ಅವ್ರ ಗಾಡಿ ಒಂದು ಕಾರ್. ಹಾಗೆ ಸ್ವಲ್ಪ ಐಬ್ರೋ ಮಾಡಿಸ್ಕೊಂಬರೋಣ ಅಂತ ಹೊರಟ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಪಾಪ ಮಲಗಿದ್ದ, ಹಾಗೆ ಎತ್ಕೊಂಡು ಕರ್ಕೊಂಡೋದೆ. ಅವನು ಕಾರಲ್ಲಿ ಕರ್ಕೊಂಡೋದ್ರೆ ಸಾಕು, ಸುತ್ತಮುತ್ತ ವೆಹಿಕಲ್ ಓಡಾಡೋದು, ಹೊರ್ಗಡೆ ನೋಡೋದೇ ಅವನಿಗೆ ಭಾಳ ಖುಷಿ. ಒಂಥರ ಸುಮ್ಮನೆ ನೋಡ್ತಾ ಇರ್ತಾನೆ ಆ ಕಡೆ ಈ ಕಡೆ. ಏನು ಗಾಡಿ ಓಡಾಡ್ತಾ ಇದ್ದಾವೆ, ಏನಿದು ಜನ ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾನೇ ಇರ್ತಾನೆ. ಸೊ ನಾವು ಹೊರಟಿದ್ದ ದಿವಸನೇ ಅಕ್ಷಯ ತೃತೀಯ ಇತ್ತು. ಸೊ ಹಾಗಾಗಿ ಏನಾದರೂ ಮನೆಗೆ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಸಡನ್ನಾಗಿ ಪ್ಲ್ಯಾನ್ ಆಯಿತು. ನಾವು ಅಂದರೆ ವರ್ಷ ಅವತ್ತಿನ ದಿನ ತೊಗೋಬೇಕು ಅಂತ ಏನಿಲ್ಲ, ನಮಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ತೊಗೊತಾ ಇರ್ತೀವಿ. ನಮ್ಮದೇನು ಆ ಥರ ಸಂಪ್ರದಾಯ ಏನಿಲ್ಲ ತಗೋಬೇಕು ಅವತ್ತಿನ ದಿನವೇ ಅಂತ. ನೋಡಿರಿ ಕಾಲು ಯಾವ ಥರ ಬಡ್ತಾ ಇರ್ತಾನೆ, ಟಪ ಟಪ ಅಂತ ನೋವಾದ್ರೂ ಅವನಿಗೊಂಥರ ಆಟ ಇವೆಲ್ಲ. ಅವನಿಗೆ ಈ ಥರನೇ ಆಟ ಆಡ್ತಾ ಇರ್ತಾನೆ. ಸೊ ಹಾಗೆ ಇಲ್ಲಿ ಚನ್ನಗಿರಿಲಿ ಈ ರೋಡಲ್ಲಿ ಲೈನಿಗಿದ್ದಾವೆ ಗೋಲ್ಡ್ ಅಂಗಡಿಗಳು. ಮತ್ತು ಅಂದರೆ ತುಂಬ ಇದೆ, ಒಂದು 10-15 ಇದ್ದಾವೆ ಆ ಗೋಲ್ಡ್ ಅಂಗಡಿಗಳು, ಗೋಲ್ಡ್ ಅಂದರೆ ಸಿಲ್ವರ್ ಅಂಗಡಿಗಳು. ನಾವು ಯಾವಾಗಲೂ ಒಂದು ಅಂಗಡಿಲೇ ಜಾಸ್ತಿ ಪರ್ಚೇಸ್ ಮಾಡೋದು, ನಮ್ಮ ಮನೆಯವ್ರ ಫ್ರೆಂಡ್ ಅವರು. ಸೊ ಹಂಗಾಗಿ ಅವ್ರ ಅಂಗಡಿಗೆ ನಾವು ಯಾವಾಗಲೂ ಪ್ರತಿ ಸತಿನೂ ಹೋಗೋದು. ಸೊ ಹಾಗೆ ನೆಕ್ಸ್ಟ್ ನಾನು ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಐಬ್ರೋ ಮಾಡಿಸ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ಒಬ್ಬರು ಕಸ್ಟಮರ್ ಕೂತಿದ್ರು. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಈ ಥರ ಟಾಪ್ ಹಾಕ್ಕೊಂಡು ಬಂದಿದ್ದೆ, ಒಂದು ಸಿಂಪಲ್ಲಾಗಿ ಟಾಪ್. ಇದು ಮೀಶೋದಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಸೆಟ್ ಅಂದರೆ ಒಂದು 6 ಏನೋ ಬಂದಿತ್ತು ಪ್ಯಾಕಲ್ಲಿ. ಅವರು ಇವಾಗ ಬಂದಿದ್ರೇನೋ, ನಾನು ವೆಯ್ಟ್ ಮಾಡಿದೆ. ಒಂದು 10 ಮಿನಿಟ್ಸ್ ಏನೋ ವೆಯ್ಟ್ ಮಾಡ್ಕೊತ ನಿಂತ್ಕೊಂಡೆ. ಅವ್ರದ್ದು ಇನ್ನೂ ಆಗಿರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಎಲ್ಲ ಈ ಥರ ಬ್ಯುಸಿ ರೋಡ್ ಇದು. ಈ ರೋಡ್ ಅಂತೂ ಸಖತ್ ಬ್ಯುಸಿ ಇರುತ್ತೆ, ಚಿಕ್ಕದಾಗಿರೋದ್ರಿಂದ. ವೆಹಿಕಲ್ಲು ನಾವು ಬಂದಿದ್ದು ಸಂಜೆ 7 ಗಂಟೆನೂ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೀ ಇತ್ತು ಈ ರೋಡು. ಬೆಳಗ್ಗೆಯಿಂದ ಸಖತ್ ಬ್ಯುಸಿ ಇರುತ್ತೆ ಈ ರೋಡ್ ಮಾತ್ರ, ಯಾವಾಗಲೂ ಬ್ಯುಸಿ ಇರುತ್ತೆ. ಸೊ ಹಾಗೆ ನಾವು ಐಬ್ರೋ ಅಷ್ಟೇ ನಾನು ಮಾಡಿಸೋದು. ಅದನ್ನೆಲ್ಲ ಮಾಡಿಸೋದು ಸಂತೆಬೆನ್ನೂರಲ್ಲೇ ಜಾಸ್ತಿ ನಾನು ಮಾಡಿಸೋದು. ಈಗ ಸಡನ್ನಾಗಿ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇದ್ವು ಅಂತಂದು ಇಲ್ಲೇ ಮಾಡಿಸ್ಕೊಂಡು ಅಂತ ಬಂದೆ. ಹಾಗೆ ನೆಕ್ಸ್ಟ್ ಡೇ ನಾವು, ನನ್ನ ತಮ್ಮನೂ ಬಂದಿದ್ದ. ಒಂದು ಫಂಕ್ಷನ್ ಇತ್ತು, ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು. ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಅವನೇ ಬಂದು ನಮ್ಮ ಕಾರಲ್ಲೇ ಹೊರಟ್ವಿ. ನಾನು ಸ್ವಲ್ಪ ಹಾಗೆ ಏನೂ ರೆಡಿಯಾಗಿರಲಿಲ್ಲ, ಗೋಲ್ಡ್ ಹಾಕ್ಕೊಂಡಿದ್ದೆ ಅಷ್ಟೇ. ಮನೇಲಿ ಹೋಗಿ ಊರಲ್ಲಿ ಎಲ್ಲ ಸ್ಯಾರಿ ಎಲ್ಲ ಡ್ರೇಪ್ ಮಾಡ್ಕೊಂಡು ಹಾಕ್ಕೊಂಡು ಹೋಗೋಣ ಅಂತಂದು ಹಾಗೆಯೇ ಹೊರಟೆ, ವಿತೌಟ್ ಮೇಕಪ್ಪೇ. ಸೊ ಹಾಗೆ ಅಂದರೆ ಒಂದು 25 ಕಿಲೋಮೀಟರ್ಸ್ ಇತ್ತು ಎಂಗೇಜ್ಮೆಂಟು. ಪುಣ್ಯಸ್ಥಳ ಅಂತ ಸೂಳೆಕೆರೆ ಹತ್ರ. ಅಲ್ಲೂ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಸಂಜೆ ಆಗಿತ್ತು. ಹಾಗೆ ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಡ್ರೈ ಫ್ರೂಟ್ಸ್ ಲಾಡು. ಇದು ಒಂದು ಹೆಲ್ತಿಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಒಂದು ರೆಸಿಪಿ ಇದು ಗಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ, ಉತ್ತುತ್ತಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ತುಂಬ ಏನಲ್ಲ, ಸ್ವಲ್ಪ ಉಗುರು ಬೆಚ್ಚು ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಜೊತೆಗೆ ಮಿಕ್ಸಿ ಮಾಡಿಕೊಂಡ್ರೆ, ಯಾಕಂದರೆ ಸ್ವಲ್ಪ ನೀಟಾಗಿ ತರಿಯಾಗಿ ಗ್ರೈಂಡ್ ಆಗುತ್ತೆ. ಸಪ್ರೇಟಾಗಿ ಮಾಡಿಕೊಂಡ್ರೆ ಅಷ್ಟು ಗ್ರೈಂಡ್ ಆಗೋದಿಲ್ಲ ಸರಿಯಾಗಿ. ಹಾಗೆ ಇದಕ್ಕೆ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲದೂ ಹಾಕೋಬೋದು. ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ, ಒಣ ದ್ರಾಕ್ಷಿ, ಕರಿ ದ್ರಾಕ್ಷಿ, ವಾಲ್ನಟ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಂಬ ಒಳ್ಳೆಯದು ಹೆಲ್ತಿಗೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರು ವೆಯ್ಟ್ ಗೇನ್ ಆಗಿರ್ಬೋದು, ವೆಯ್ಟ್ ಗೇನ್ ಯಾರಾದರೂ ಆಗ್ತಿರಲ್ಲ ಅವರಿಗೇ ಇದನ್ನು ಡೈಲಿ ಒಂದು ತಿಂದರೆ ಸಾಕು. ಇದನ್ನು ತುಂಬ ಇಮ್ಯೂನ್ ಸಿಸ್ಟಮ್ಗೂ ಕೂಡ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಒಂದು ರೆಸಿಪಿ ಇದು. ನಮ್ಮ ಕಡೆ ಹೆಂಗೆ ಅಂತಂದರೆ, ಬಾಣಂತಿಯರಿಗೆ ಮತ್ತು ದೊಡ್ಡವರಾಗಿರ್ತಾರಲ್ಲ ಹೆಣ್ಮಕ್ಳು, ಅವರಿಗೆ ಇದನ್ನು ಕಂಪಲ್ಸರಿ ಕೊಡ್ತಾರೆ. ಯಾಕಂದರೆ ಡೆಲಿವರಿ ಆದಮೇಲೆ ಅವರಿಗೆ ಸ್ವಲ್ಪ ಶಕ್ತಿ ಬೇಕಲ್ವ ಹೆಣ್ಮಕ್ಳಿಗೆ. ಸೊ ಅದಕ್ಕೋಸ್ಕರ ಪಾಪುಗೆ ಹಾಲು ಕುಡಿಸ್ತಾ ಇರ್ತಾರಲ್ವ, ಹಾಗಾಗಿ ಪಾಪುಗೂ ಆಗಿರ್ಬೋದು ಹೆಣ್ಮಕ್ಳಿಗೂ ಶಕ್ತಿ ಬೇಕಾಗಿರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಇದನ್ನು ಡೆಲಿವರಿ ಆಗಿ 1 ತಿಂಗಳಾದಮೇಲೆ ಕಂಪಲ್ಸರಿ 3 to 4 ಮಂತ್ಸ್ ಕೊಡ್ತಾರೆ ಇದನ್ನು. ಹಾಗೆ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ, ಅಂದರೆ ಬ್ಲ್ಯಾಕ್
ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಅಂದರೆ ಬ್ಲ್ಯಾಕ್ ದ್ರಾಕ್ಷಿನೂ ಅಷ್ಟೇ ಹೆಲ್ತಿಗೆ ತುಂಬ ಒಳ್ಳೆಯದು ಇದನ್ನು ಕೆಲವೊಬ್ಬರು ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ಅದು ನೀರು ಕುಡಿತಾರೆ. ಇದು ಅಷ್ಟೇ ಗಟ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ಗಟ್ ಹೆಲ್ತ್ ಅಂತಂದರೆ ನಮ್ಮ ಒಂದು ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಹಾಗೆ ಎಲ್ಲದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಅದನ್ನೆಲ್ಲ ಕಲಸ್ಕೋಬೇಕು. ಹಾಗೆ ಬೆಲ್ಲನ ಸ್ವಲ್ಪ ಕಾಯಿಸ್ಕೊಂಡು, ಅಂದರೆ ನೀರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಷ್ಟು ಅಳತೆ ಬೇಕೋ ಅಷ್ಟು ಕಾಯಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನೂ ಹಾಕ್ತಾಯಿದ್ದೀನಿ. ಅಂದರೆ ಬೆಲ್ಲನ ಪಾಕ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ. ಸೊ ಹಾಗೆ ಸ್ವಲ್ಪ ಕರಗಿಸ್ಕೊಂಡು ಅದು ನೀರು, ಯಾಕಂದರೆ ಉಂಡೆ ಮಾಡಬೇಕಲ್ಲ, ಹಾಗಾಗಿ ಕಲಸ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಸಾಕು. ಮತ್ತು ಏನಂತಂದರೆ ಇದನ್ನು 1 ತಿಂಗಳು ತನಕನೂ ಕೂಡ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಏನೂ ಸ್ಮೆಲ್ ಆಗೋದಾಗಿರ್ಬೋದು ಏನೂ ಆಗೋದಿಲ್ಲ. 1 ತಿಂಗಳ ತನಕ ಆರಾಮ್ಸಾಗಿ ಇಟ್ಟಿಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಈ ಥರ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲ ಸ್ವಲ್ಪ ನೀಟಾಗಿ ಕಲಸ್ಕೊಂಡು ಉಂಡೆ ಕಟ್ಕೊತಾ ಹೋಗ್ಬೇಕು ಇಷ್ಟೇ. ತುಂಬ ಈಸಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಇದು. ಇದನ್ನು ಹಾಗೆ ಡ್ರೈ ಆಗಿ ಬೆಳಗ್ಗೆ, ಅಂದರೆ ನೈಟ್ ಸ್ವಲ್ಪ ತುಪ್ಪದಲ್ಲಿ ನೆನೆ ಹಾಕ್ಬಿಟ್ಟು ಹಾಗೆ ಬೆಳಗ್ಗೆನೇ ಥರ ಪೌಡ್ರನ್ನೇ ತಿನ್ಬೋದು. ಬಟ್ ಅದು ಅಷ್ಟು ಪೌಡ್ರನ್ನ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಈ ಥರ ಉಂಡೆ ಆದರೆ ಓಡಾಡ್ಕೊಳ್ತಾ ಆಗಿರ್ಬೋದು, ಯಾವಾಗಾದರೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಒಂದೊಂದೇ ತೊಗೊಂಡು ತಿಂತಾಯಿದ್ರೆ ತುಂಬ ಏನೋ ಒಂಥರ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಟೈಮ್ ಪಾಸ್ಗೂ ಚೆನ್ನಾಗಿರುತ್ತೆ, ಒಳ್ಳೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಗುಡ್ ರೆಸಿಪಿ. ಇದನ್ನು ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ.